ಹೊತ್ತಲ್ಲಿ ಬಿಜೆಪಿಗೆ ಮತ್ತೊಂದು ಶಾಕ್ ಇದೆ. ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ಕೆಪಿ ನಂಜುಂಡಿ ರಾಜೀನಾಮೆ. ಸಭಾಪತಿ ಬಸವರಾಜ ಹೊರಟ್ಟಿಗೆ ರಾಜೀನಾಮೆ ಸಲ್ಲಿಕೆ. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ರು ನಂಜುಂಡಿ. ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಖರ್ಗೆ ಜೊತೆ ಚರ್ಚೆ ನಡೆಸಿದ್ರು. ಈಗ ಹುಬ್ಬಳ್ಳಿಯಲ್ಲಿ ಸಭಾಪತಿ ಹೊರಟ್ಟಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಪರಿಷತ್ ಸ್ಥಾನವನ್ನ ತೊರೆಯೋದಕ್ಕೆ ಕೆಪಿ ನಂಜುಂಡಿ ನಿರ್ಧರಿಸಿದ್ದು, ಈಗ ಸಭಾಪತಿ ಬಸವರಾಜ ಹೊರಟ್ಟಿಗೆ ರಾಜೀನಾಮೆ ಪತ್ರವನ್ನ ಸಲ್ಲಿಕೆ ಮಾಡಿದ್ದಾರೆ. ಚುನಾವಣೆಯ ಈ ಸಂದರ್ಭದಲ್ಲಿ ಬಿಜೆಪಿಗೆ ಬಹಳ ದೊಡ್ಡ ಶಾಕ್. ನಿನ್ನೆ ತಾನೇ ಕೆಪಿ ನಂಜುಂಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಆ ಫೋಟೋ ಕೂಡ ನೋಡ್ತಾ ಇದ್ದೀರಿ ಸ್ಕ್ರೀನ್ ಮೇಲೆ. ವಿಶ್ವಕರ್ಮ ಸಮುದಾಯದ ಪ್ರಮುಖ ನಾಯಕರು ಕೆಪಿ ನಂಜುಂಡಿ ಬಿಜೆಪಿಯಲ್ಲಿದ್ರು. ಪರಿಷತ್ ಸ್ಥಾನಕ್ಕೆ ಈಗ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ಗೆ ಸೇರ್ಪಡೆಯಾಗ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಗುರುರಾಜ್ ಹೋಗಾರಿಗ ಸಂಪರ್ಕದಲ್ಲಿದ್ದಾರೆ. ಗುರುರಾಜ್, ಚುನಾವಣಾ ಸಂದರ್ಭದಲ್ಲಿ ಪಕ್ಷದಿಂದ ಪಕ್ಷಕ್ಕೆ ಹಾರ್ತಾ ಇರೋರ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ. ಇದರಲ್ಲಿ ಕೆಪಿ ನಂಜುಂಡಿ ಅವರ ಈ ನಿರ್ಧಾರ ಯಾಕಾಗಿ, ಏನ್ ಹೇಳ್ತಿದ್ದಾರೆ ಅವರು, ಬಿಜೆಪಿಯಿಂದ ಯಾಕೆ ನೊಂದಿದಾರಂತೆ, ಏನ್ ಸಮಸ್ಯೆಗಳು ಕಾಡ್ತಾ ಇದೆ ಅಂತ ಅವ್ರಿಗೆ ಪಕ್ಷದಲ್ಲಿ ಏನ್ ಹೇಳ್ಕೊಂಡಿದ್ದಾರೆ? ಪ್ರತಿಮಾ, ಕೆಪಿ ನಂಜುಂಡಿ ಅವರ ನೀಡಿದಂತ ಹೇಳಿಕೆಯನ್ನು ಗಮನಿಸಿದ್ರೆ ಬಿಜೆಪಿ ಪಕ್ಷದಲ್ಲಿ ನಮ್ಮ ಸಮಾಜವನ್ನ ನಿರ್ಲಕ್ಷ್ಯ ಮಾಡಲಾಗಿದೆ. ಎಂಎಲ್ಸಿ ಸ್ಥಾನ ನೀಡಿದ್ದನ್ನ ಬಿಟ್ರೆ ಯಾವುದೇ ಜವಾಬ್ದಾರಿಗಳನ್ನ ಕೊಡ್ಲಿಲ್ಲ ಅಥವಾ ಸಮಾಜಕ್ಕೆ ಯಾವುದೇ ಕೊಡುಗೆಗಳನ್ನ, ಯೋಜನೆಗಳನ್ನ ಕೊಡ್ಲಿಲ್ಲ ಅನ್ನುವಂತ ಆರೋಪವನ್ನ ಕೆಪಿ ನಂಜುಂಡಿ ಅವರು ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಚುನಾವಣೆ ಸಂದರ್ಭದಲ್ಲಿ ರಾಜಕಾರಣಿಗಳು ಪಕ್ಷದಿಂದ ಪಕ್ಷಕ್ಕೆ ಪಕ್ಷಾಂತರ ಮಾಡುವಂತದ್ದು, ಅವರ ಕೊಡುವ ಸಬೂಬುಗಳು ಅವರ ಸ್ವಾರ್ಥದಿಂದ ತುಂಬಿರುತ್ತೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರುವಂತ ವಿಚಾರ. ಅದು ಬಿಜೆಪಿ, ಕಾಂಗ್ರೆಸ್ ಅಂತಲ್ಲ, ಯಾವುದೇ ಪಕ್ಷದಿಂದ ಹೋದ್ರು ಕೂಡ ರಾಜಕೀಯವಾಗಿ ಲಾಭ ಲೆಕ್ಕಾಚಾರಗಳನ್ನ ಹಾಕೊಂಡೇ ನಾಯಕರುಗಳು ಹೋಗ್ತಾರೆ. ಆದ್ರೆ ಕೆಪಿ ನಂಜುಂಡಿ ಒಬ್ಬ ಉದ್ಯಮಿಯಾಗಿದ್ದಾಗ ಹಿಂದೆ ಮೊದಲು ಕಾಂಗ್ರೆಸ್ನಲ್ಲೇ ಇದ್ರು. ಅದಾದ ನಂತರ ಯಡಿಯೂರಪ್ಪನವರು ಕೈ ಹಿಡ್ಕೊಂಡು ಬಿಜೆಪಿಗೆ ಬಂದ್ರು. ಬಿಜೆಪಿ ಕಾಂಗ್ರೆಸ್ನಲ್ಲಿ ಅವ್ರಿಗೆ ಏನು ಸ್ಥಾನಮಾನ ಸಿಕ್ಕಿರ್ಲಿಲ್ಲ ಅನ್ನೋ ಕಾರಣಕ್ಕಾಗಿನೇ ಅವ್ರು ಹಿಂದೆ ಬಿಜೆಪಿಗೆ ಬಂದಿದ್ರು. ಬಿಜೆಪಿಯಲ್ಲಿ ಅವರಿಗೆ ಪರಿಷತ್ ಸ್ಥಾನವನ್ನ ನೀಡಲಾಗಿತ್ತು. ಆದ್ರೆ ಇದೀಗ ಕೆಪಿ ನಂಜುಂಡಿ ಮತ್ತೊಮ್ಮೆ ಬಿಜೆಪಿಯನ್ನ ತೊರೆದು ಪರಿಷತ್ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿ ಕಾಂಗ್ರೆಸ್ ಕೈ ಹಿಡಿತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವ್ರು ಹೇಳಿರುವಂತದ್ದು, ನಮ್ಮ ಕಾಯಕ ಸಮಾಜಕ್ಕೆ ಬಿಜೆಪಿ ಯಾವುದೇ ರೀತಿ ಕೊಡುಗೆಗಳನ್ನು ಕೊಡ್ಲಿಲ್ಲ, ಸಮಾಜವನ್ನು ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡ್ಲಿಲ್ಲ. ಹಾಗಾಗಿ ನಾನು ರಾಜೀನಾಮೆ ಕೊಡಬೇಕು ಅಂತ ಹೇಳಿ 2 ವರ್ಷದಿಂದಲೂ ನಿರ್ಧಾರ ಮಾಡಿದ್ದೆ. ಅದು ಸಾಧ್ಯವಾಗಿರ್ಲಿಲ್ಲ. ಆ ನಿರ್ಲಕ್ಷ್ಯದ ಕಾರಣಕ್ಕಾಗಿ ನಾನು ಇವತ್ತು ಬಿಜೆಪಿಯ ಪ್ರಾಥಮಿಕ ಸದಸ್ಯತ್ವಕ್ಕೂ ರಾಜೀನಾಮೆ ಕೊಡ್ತಾ ಇದ್ದೀನಿ, ಪರಿಷತ್ ಸ್ಥಾನಕ್ಕೂ ಕೂಡ ರಾಜೀನಾಮೆ ಕೊಡ್ತೇನೆ ಅನ್ನುವಂತ ಮಾತನ್ನ ಕೆಪಿ ನಂಜುಂಡಿ ಅವರು ಹೇಳ್ಕೊಂಡಿದ್ದಾರೆ. ಈಗಾಗಲೇ ಬಸವರಾಜ ಹೊರಟ್ಟಿಯವರ ಹುಬ್ಬಳ್ಳಿಯ ನಿವಾಸಕ್ಕೆ ಆಗಮಿಸಿದಂತ ಕೆಪಿ ನಂಜುಂಡಿ ಹಸ್ತಾಕ್ಷರದಲ್ಲಿ, ತಮ್ಮ ಹಸ್ತಾಕ್ಷರದಿಂದಲೇ ಒಂದು ರೆಸಿಗ್ನೇಷನ್ ಲೆಟರ್ ಅನ್ನ ಬರೆದು ಏನಂತ ಹೇಳಿದ್ರೆ ಹೊರಟ್ಟಿ ಅವರಿಗೆ ಕೊಟ್ಟಿರುವಂತದ್ದು. ಆ ರಾಜೀನಾಮೆ ಕೂಡ ಹೊರಟ್ಟಿ ಅವರು ಅಂಗೀಕಾರವನ್ನ ಮಾಡಿದ್ದಾರೆ. ಪ್ರತಿಮಾ, ಓಕೆ, ಥ್ಯಾಂಕ್ ಯು ಗುರುರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.